ಪ್ರಾಮಾಣಿಕ ನಿಷ್ಠೆಯಿಂದ ನಾನು ಚುನಾವಣೆಯನ್ನು ಮಾಡಿದ್ದೀನಿ, ಅವಳು ಕೂಡ ಮಾಡಿದ್ದಾಳೆ. ಇವತ್ತು ಅಲ್ಲಿ ಅವಕಾಶ ಕಳೆದು ಹೋಗಿದೆ, ಈ ಅವಕಾಶ ಆದರೂ ಒದಗಿಸ್ತಾರೆ ಅನ್ನೋದು ವಿಶ್ವಾಸ ನಮ್ಮಲ್ಲಿದೆ. ಬಟ್ ಈಗ ಇನ್ನೊಂದು ಚರ್ಚೆ ಆಗ್ತಾ ಇದೆ, ಶಫಲ್ ಆಗೋಗ್ಬಿಟ್ರೆ, ರೀಶಫಲ್ ಆಗೋಗ್ಬಿಟ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶ ಹೋಗ್ಬಿಡುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇದ್ದಾರೆ, ಸದ್ಯಕ್ಕೆ ರೀಶಫಲ್ ಬೇಡ, ಪುನಾರಚನೆ ಬೇಡ ಅನ್ನೋ ಒತ್ತಡ ತರ್ತಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಇದು ಇಲ್ಲ ಮೇಡಮ್, ನನ್ನ ಗಮನಕ್ಕೆ ಏನಿಲ್ಲ. ಅದೆಲ್ಲ ವರಿಷ್ಠರಿಗೆ, ನಮ್ಮ ನಾಯಕರಿಗೆ ಬಿಟ್ಟಂಥ ವಿಷಯ. ನನಗೆ ಎಷ್ಟು ಸಂಬಂಧ ಇದೆ, ನಾನೇನು ಹೇಳ್ಬೋದು ಅದಷ್ಟೇ ಹೇಳ್ಬೋದು. ಯಾಕಂದರೆ ಇದನ್ನೆಲ್ಲ ನಿರ್ಣಯ ಮಾಡುವಂಥ ಅಧಿಕಾರ ನಮ್ಮ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, KC ವೇಣುಗೋಪಾಲ್ ಅವರಿದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ, ಮತ್ತು ಇದರ ಮಿಗಿಲವಾಗಿ ನಮ್ಮ ಇಡೀ ದೇಶದ ಭವಿಷ್ಯದ ಪ್ರಧಾನಿಗಳೇ ಅಂತ ಎನಿಸ್ಕೊಂಡಿರುವಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿದ್ದಾರೆ, ಸೋನಿಯಾ ಮೇಡಮ್ ಅವರಿದ್ದಾರೆ, ಪ್ರಿಯಾಂಕಾ ಮೇಡಮ್ ಅವರಿದ್ದಾರೆ. ಅವರೆಲ್ಲ ನಿರ್ಧಾರ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು, ಏನಾಗಬೇಕು, ಇವರೇ ಮುಂದುವರಿಬೇಕಾ ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. 2.5 ವರ್ಷ ಆಗ್ತಾ ಬಂತು. ಹೀಗಾಗಿ ಅನೇಕ ಆಕಾಂಕ್ಷಿಗಳು ಸಂಪುಟದ ಒಳಗೆ ಸೇರ್ಲಿಕ್ಕೆ ಕಾತರರಾಗಿದ್ದಾರೆ. ಇನ್ನಷ್ಟು ಡಿಲೇ, ಇನ್ನಷ್ಟು ಡೆಸ್ಪ್ರೆಸಿಗೆ ಕಾರಣ ಆಗತ್ತಾ ಅಂತ ಹೇಳಿ. ಸೊ ಎಷ್ಟು ಬೇಗ ಪುನಾರಚನೆ ಆಗತ್ತೋ ಅಷ್ಟು ಸರ್ಕಾರ ಕೂಡ ಸ್ಮೂತ್ ಆಗಿ ಮುಂದೆ ಕಾರ್ಯನಿರ್ವಹಿಸಕ್ಕೆ ಅನುಕೂಲ ಆಗಬಹುದಾ ಅಂತ. ಅದರಲ್ಲಿ ಎರಡನೇ ಮಾತಿಲ್ಲ. ಸರ್ಕಾರ ಬಹಳ ಸುಗಮವಾಗಿ ಒಂದು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಮಾದರಿ ಸರ್ಕಾರವಾಗಿ ಇವತ್ತು ಅಧಿಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಇವತ್ತು ಇಡೀ ರಾಷ್ಟ್ರದಲ್ಲೇ ನೀವು ಹೋಗಿ, ಇವತ್ತು ನಮ್ಮನ್ನು ಕಾಪಿ ಮಾಡಿ ಬಿಹಾರದಲ್ಲಿ ದುಡ್ಡು ಹಾಕಿ ಇವತ್ತು ಚುನಾವಣೆಯನ್ನು ಗೆದ್ದರು ವಿನ, ಅದು ಕಾಂಗ್ರೆಸ್ ಪಕ್ಷದ ಒಂದು ಏನೋ ಕನಸಿನ ಕೂಸನ್ನು ಅವ್ರು ಕಾಪಿ ಮಾಡಿ ಅಲ್ಲಿ ಮಹಿಳೆಯರಿಗೆ ದುಡ್ಡು ಹಾಕಿ ಗೋಲ್ಮಾಲ್ ಮಾಡಿ ಗೆದ್ದಿದ್ದು. ಇದು ಒಂದು ಮಾದರಿಯ ಸರ್ಕಾರ ಇಡೀ ರಾಷ್ಟ್ರದಲ್ಲೇ. ಯಾಕಂದರೆ ಸಿದ್ದರಾಮಯ್ಯನವರು ತಂದಿರುವಂಥ ಯೋಜನೆಗಳು ಏನು ಪಂಚ ಗ್ಯಾರಂಟಿಗಳಿರ್ಬೋದು, ಅನೇಕ ರೈತರ ಪರವಾಗಿ ಯೋಜನೆಗಳನ್ನು ಇವತ್ತು ಏನು ನೀಡ್ತಾ ಇದ್ದಾರೆ, ಯಾವ ಸರ್ಕಾರ ಕೂಡ ಇಡೀ ರಾಷ್ಟ್ರದಲ್ಲಿ ನೀಡುವಂಥ ಶಕ್ತಿಯನ್ನು ಹೊಂದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಒಬ್ಬ ಪ್ರಜ್ಞಾವಂತ, ಒಬ್ಬ ಮತದಾರಾಗಿ, ಭಾರತ ದೇಶದ ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ತೀನಿ. ಯಾಕಂದರೆ ಇಂಥ ಅವಕಾಶಗಳು ಯಾವ ರಾಜ್ಯದಲ್ಲೂ ಕೂಡ ಕೊಟ್ಟಿರಲಿಲ್ಲ. ಆದರೆ ಅದನ್ನು ಇವತ್ತು ಕಾಪಿ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಕಾಪಿ ಮಾಡ್ತಾ ಇದೆ, ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಕಾಪಿ ಮಾಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರ ಕೊಡುಗೆನೇ ಕಾಪಿ ಮಾಡಿ ಇವತ್ತು ಗೆಲ್ಲುವಂಥ ಪರಿಸ್ಥಿತಿ ತರ್ಕೊಳ್ತಾ ಇದ್ದಾರೆ. ಅದನ್ನು ಮಾತ್ರ ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಸರ್ಕಾರ ಒಂದು ಮಾದರಿಯ ಸರ್ಕಾರ. ಈ ಸರ್ಕಾರ ಹಿಡಿದಂತೆ ಒಂದು ಸುಗಮವಾಗಿ ಸುಭದ್ರವಾದ ಆಡಳಿತವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನೀಡ್ತಾ ಇದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ. ಮಾದರಿ ಸರ್ಕಾರ ಇನ್ನಷ್ಟು ಮಜಬೂತ್ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಸತ್ಯಾನೋ ಸುಳ್ಳೋ, ಬಟ್ ವಿರೋಧ ಪಕ್ಷಗಳಿಗಂತೂ ಆಹಾರ ಆಗೋಯ್ತು. ಈ ನಾಯಕತ್ವ ಬದಲಾವಣೆ ವಿಚಾರ ಇದೆಯಂತೆ, ಸಚಿವ ಸಂಪುಟಕ್ಕೆ ಬರೋ ವಿಚಾರ ಗೊಂದಲ ಇದೆಯಂತೆ, ಒಂದಷ್ಟು ಹಗರಣಗಳು. ಹೀಗಾಗಿ ಈ ಮಜಬೂತ್ ಸರ್ಕಾರ ಆಗುವಲ್ಲಿ ಕಳೆದ 2.5 ವರ್ಷದಲ್ಲಿ ಎಲ್ಲೋ ಒಂದ್ ಕಡೆ ತಕ್ಕ ಮಟ್ಟಿನ ನಿರೀಕ್ಷೆಯನ್ನು ತಲುಪಲಿಲ್ಲ ಅನ್ನೋದೊಂದು ವಿರೋಧ ಪಕ್ಷದ ವಾದ ಕೂಡ ಇದ್ದೇ ಇದೆ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಮಜಬೂತ್ ಸರ್ಕಾರ ಆಗ್ಬೇಕು ಅಂದ್ರೆ ಈ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳಿಬೇಕಾ ಅಂತ ಹೇಳೋದು ಅನಿವಾರ್ಯ ಕೂಡ ಅಂತ. ನೋಡಿ, ಇದು ಬಹಳ ಮಜಬೂತ್ ಸರ್ಕಾರ. ಇದು ವಿರೋಧ ಪಕ್ಷದವರು ಯಾವತ್ತವರು ಹೊಗಳಕ್ ಸಾಧ್ಯನಾ? ವಿರೋಧ ಪಕ್ಷದವರು ಯಾವತ್ತಾದ್ರು ನಮ್ಮನ್ನು ಹೊಗಳ್ತಾರ? ಇದೇ ಗ್ಯಾರಂಟಿಗಳ ಬಗ್ಗೆ ಪ್ರಾರಂಭದಲ್ಲಿ ಏನ್ ಮಾತಾಡಿದ್ರು, ಸರ್ಕಾರ ಹಾಳಾಗೋಯ್ತು, ದುಡ್ಡಿಲ್ಲ, ಅಭಿವೃದ್ಧಿ ಆಗೋದಿಲ್ಲ ಅಂತ ಇವರೇ ಮಾತಾಡಿದ್ರಲ್ಲ. ಇವತ್ತೇನಾಗ್ತದೆ, ಇದನ್ನೇ ಕಾಪಿ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ. ಇವ್ರೇ ಕಾಪಿ ಮಾಡ್ತಾ ಇದಾರೆ. ನೋಡಿ, ಗೊಂದಲ ಅಲ್ಲ, ಅದು ಸಹಜವಾಗಿ ಆಕಾಂಕ್ಷಿಗಳು ಇರೋದೇ. ಇವತ್ತು ನಾನು ಮಂತ್ರಿ ಆಗ್ಬೇಕಂತೀನಿ, ನಾನು ಕೇಳದೇ ಇದ್ರೆ ಆಗೋದು ಹೇಗೆ? ಈಗ ಆ ರೀತಿ ಅಧ್ಯಕ್ಷರು ಆಗೋಕಿರ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ, ಮಂತ್ರಿ ಆಗಿರ್ತಾರೆ. ಆ ಥರ ಸಹಜವಾಗಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಶಾಸಕನಾದಂಥವನಿಗೆ ಅರ್ಹತೆ ಎಲ್ಲ ಶಾಸಕರಿಗಿದೆ. ಇವತ್ತು 140 ಶಾಸಕರಿದ್ದೀವಿ, ಅವ್ರಿಗೆಲ್ಲರಿಗೂ ಅರ್ಹತೆ ಇದೆ, ಕೇಳೋದಕ್ಕೆ ಹಕ್ಕಿದೆ. ಕೇಳೋದು ತಪ್ಪಿನೋದು ಅದು ನಮ್ಮ ಪಕ್ಷದ ಆಂತರಿಕ ಜಗಳ, ನಮ್ಮ ಪಕ್ಷದ ಆಂತರಿಕ ವಿಷಯ. ಇದನ್ನ ಇವ್ರು ಮಾತಾಡೋದು ಯಾಕೆ? ನೀನೇ ತಾನೇ RS ಶಿವಕ್ ಮಾತಾಡ್ತಾರೆ, ಸರ್ಕಾರ ಬಿದ್ದು ಹೋಗುತ್ತೆ, ನಾವು ಮತ್ತೆ ಅಧಿಕಾರಕ್ಕೆ ನಾವು ಸಿದ್ಧಿದ್ದೀವಿ, JDS. ಮತ್ತು ಇವ್ರ ಹಿಂದೆ 23ರಲ್ಲಿ ಇಬ್ರು ಕೂಡ ಬಂದ್ರಲ್ಲ, ಇಬ್ರು ಕೂಡ ಚುನಾವಣೆಯನ್ನು ಎದುರಿಸಿದ್ರಲ್ಲ. ಏನಾಯ್ತು? ಈ ರಾಜ್ಯದ ಜನತೆ ತೀರ್ಪು ಕೊಟ್ಟಿದಾರಲ್ಲ. ಅವ್ರಿಗೆ ತೀರ್ಪು ಕೊಟ್ಟಾಗ ಸ್ವಲ್ಪ ಮುಚ್ಕೊಂಡು ಕೂತ್ಕೋಬೇಕು ಅಂತ ಕಲಿಬೇಕು ಅವರು. ಸುಮ್ಮನೆ ಬಾಯಿಗೆ ಬಂದಂಗೆ ಅಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಎತ್ತು ಕಟ್ಟೋದು, DK ಶಿವಕುಮಾರ್ ಅವ್ರ ವಿರುದ್ಧ ಎತ್ತು ಕಟ್ಟೋದು, ಅವ್ರನ್ನ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಈ ಸರ್ಕಾರ ಬಿದ್ದೋಗುತ್ತೆ ಅನ್ನೋದು. ಯಾಕೆ ಸರ್ಕಾರ ಬಿದ್ದೋಗುತ್ತೆ? ಉಪಚುನಾವಣೆಗಳಲ್ಲಿ ನೋಡಿದ್ರು ಯಾವ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಇವತ್ತು ಜಯವನ್ನು ಗಳಿಸಿದೆ ಈ ರಾಜ್ಯದಲ್ಲಿ ಅನ್ನೋದು. ರಾಜ್ಯದ ಜನತೆ ಸಂತೋಷವಾಗಿದ್ದಾರೆ. ಪ್ರತಿಯೊಬ್ಬ ಬಡವ, ಬಲ್ಲಿದ ಎಲ್ಲ ಜನಾಂಗ ಇವತ್ತು ಶಾಂತಿಯ ತೋಟ,
ಈ ಕರ್ನಾಟಕ ರಾಜ್ಯವೇ ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸ್ಕೊಂಡಿರುವಂಥದ್ದು. ಅದು ಶಾಂತಿಯ ತೋಟವಾಗೇ ಇದೆ. ಈ ಶಾಂತಿಯ ತೋಟವನ್ನು ಕೆಡಿಸ್ತಾ ಇದಾರಲ್ಲ, ಮಾತೆತ್ತಿದ್ರೆ ಅಲ್ಪಸಂಖ್ಯಾತರು, ಮಾತೆತ್ತಿದ್ರೆ ಪಾಕಿಸ್ತಾನ. ಇದು ಬಿಟ್ಟರೆ ಇವ್ರ ಹತ್ರ ಬಾಯಿಯಲ್ಲಿ ಏನಾದರೂ ಮಾತಿದೆಯಾ? ಇವ್ರ ಹಿಂದುತ್ವ ಬಿಟ್ಟರೆ ಬೇರೆ ಮಾತಿದೆಯಾ? ಇವ್ರ ಹತ್ರ ಏನಿದೆ? ಏನು ಸಾಧನೆ ಮಾಡಿದ್ರು? ಇವ್ರು ಕೊಟ್ಟಿರ್ತಲ್ಲ, ಅದೇ ಹೇಳ್ತಾರೆ ಹಿರಿಯರು, ಕೊಟ್ಟ ಕುದುರೆಯನ್ನು ಏರದವನು ಅವನು ಧೀರನೂ ಅಲ್ಲ, ಅವನು ಸೂರನೂ ಅಲ್ಲ ಅಂತ. ಅವರು ಸೂರರು ಅಲ್ಲ, ಧೀರರು ಅಲ್ಲ ಅನ್ನೋದು ಈ ರಾಜ್ಯದ ಜನತೆ 23ರಲ್ಲೇ ತೀರ್ಮಾನ ಮಾಡಿದ್ದಾರೆ. ಅವರು ಹಗಲುಗನಸು ಕಾಣ್ತಾ ಇದ್ದಾರೆ. ಮತ್ತೆ ನಾವು JDS ಅವರು ಒಂದಾಗಿ ಸರ್ಕಾರ ಮಾಡ್ತೀವಿ, ಮತ್ತೆ ಗೆಲ್ತೀವಿ ಅನ್ನೋದು ಇದು ಕನಸಿನ ಮಾತು. ಈ ರಾಜ್ಯದಲ್ಲಿ ಮತ್ತೆ ಅದು ಸಾಧ್ಯನೇ ಇಲ್ಲ. 28ಕ್ಕೆ ಮತ್ತೆ ನಮ್ಮದೇ ಈ ಸಿದ್ದರಾಮಯ್ಯನವರ ನೇತೃತ್ವದ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷ ನಿಮ್ಮ ಪ್ರಶ್ನೆಗೆ ವಿರೋಧ ಪಕ್ಷದಿಂದ ಬರೋ ಉತ್ತರ ಏನು ಅಂತಂದ್ರೆ, ಈಗ ಮುಖ್ಯಮಂತ್ರಿ ಮಾಡದೆ ಹೋದ್ರೆ DK ಶಿವಕುಮಾರ್ ಅವರು ಸರ್ಕಾರ ಕೆಡವುತ್ತಾರೆ, ಮುಖ್ಯಮಂತ್ರಿ ಮಾಡ್ಬಿಟ್ರೆ DK ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರೇ ಕೆಡವುತ್ತಾರೆ ಸರ್ಕಾರ. ಹಿಂಗ್ ವಿಶ್ಲೇಷಣೆ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು. ನೀವು 2028 ದೂರದ ಮಾತಾಯ್ತು ಅಲ್ಲ. ಇದು ನಮ್ಮ ಪಕ್ಷದ ವಿಚಾರ, ಇವ್ರಿಗೆ ಯಾಕೆ ಚಿಂತೆ ಅಂತ. ಇವ್ರ ಪಕ್ಷದಲ್ಲಿ ಏನಾಗಿದೆ ನೋಡ್ರಿ. ಇವ್ರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ನಮ್ಮ ತೊಟ್ಟೆಯಲ್ಲಿ ಬಿದ್ದಿರೋದನ್ನು ನಾವು ಎತ್ತಕ್ಕೆ ಯಾಕೆ ಬರ್ತೀರಿ ನೀವು? ನಿಮ್ಮ ತಟ್ಟೆಯಲ್ಲಿ ಏನು ಬಿದ್ದಿದೆ? ಹೆಣ ಬಿದ್ದಿದೆ, ಒಂದು ಹೆಗ್ಗಣನೇ ಬಿದ್ದಿದೆ. ಆ ಹೆಗ್ಗಣವನ್ನು ಸರಿಪಡಿಸ್ಕೊಡ್ರಿ. ನಿಮ್ಮ ಪಕ್ಷದಲ್ಲಿ ಇದಾರಲ್ಲ, ಎಷ್ಟು ಜನ ಸಮಾಧಾನ ಇದ್ದಾರೆ? ಮೊನ್ನೆ ಆರ್ ಅಶೋಕ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟು ಜನ ನಿಮ್ಮ ಪಕ್ಷದಲ್ಲಿ ಖುಷಿ ಇದ್ದಾರಪ್ಪ? ಎಷ್ಟು ಜನ ನಿಮ್ಮ ಜೊತೆಗಿದ್ದಾರೆ? ಎಷ್ಟು ಜೊತೆಗೆ ನಿಮ್ಮ ಹೊರತುಪಡಿಸಿದ್ದಾರೆ? ಸ್ವಾತಂತ್ರ್ಯ ಪಕ್ಷ ಕಟ್ಟಕ್ಕೆ ಒಬ್ಬವನು ಹೊರಟಿದ್ದಾನೆ, ಇನ್ನೊಬ್ಬ ಯಾವನೋ ಹಿಂದುತ್ವ ಅಂತ ಹೊರಟಿದ್ದಾನೆ. ಇವ್ರ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆಯಾ, ತತ್ವ ಇದೆಯಾ, ಏನು ಆದರ್ಶ ಇದೆ ಇವ್ರ ಹತ್ರ? ನಮ್ಮ ಬಗ್ಗೆ ಮಾತಾಡೋದಕ್ಕೆ, ನಮ್ಮ ನಾಯಕರ ಬಗ್ಗೆ ಮಾತಾಡೋದಕ್ಕೆ ಇವ್ರ ಹತ್ರ ತತ್ವನೂ ಇಲ್ಲ, ಸಿದ್ಧಾಂತನೂ ಇಲ್ಲ. ಬರೇ ಅದೊಂದು ಅಲ್ಪಸಂಖ್ಯಾತರು, ಹಿಂದುತ್ವ, RSS, ಇದು ಬಿಟ್ಟರೆ ಮತ್ತೇನು ಮಾತುಗಳಿಲ್ಲ ಇವ್ರ ಹತ್ರ. ಏನು ಮಾಡಿದೀವಿ ಅನ್ನೋದು ಹೇಳ್ರಿ ಈ ದೇಶದಲ್ಲಿ. ಏನು ನರೇಂದ್ರ ಮೋದಿಯವರು ಘನಕಾರ್ಯ ಕೆಲಸವನ್ನು ಈ ದೇಶದಲ್ಲಿ ಮಾಡಿದ್ದಾರೆ. ಇವತ್ತು ಕಬ್ಬು ಬೆಳೆಗಾರರು ಪಾಪ ಅಳ್ತಾ ಇದ್ದಾರೆ. FRP ರೇಟನ್ನು ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಏನು ವ್ಯತ್ಯಾಸ ಆಗಿದೆ ನಮ್ಮ ಮೇಲೆ ಹಾಕ್ತಾರೆ, ರಾಜ್ಯ ಸರ್ಕಾರದ ಮೇಲೆ. ಇವ್ರು ಮಾಡಿರುವಂಥದ್ದು ಏನು? ಕೇಂದ್ರ ಸರ್ಕಾರ FRP ರೇಟನ್ನು ಫಿಕ್ಸ್ ಮಾಡಲಿ, ರೈತರಿಗೆ ಎಷ್ಟು ಬೆಲೆ ಕೊಡಬೇಕು ಕೊಡಲಿ, ಇವತ್ತು ರೈತರಿಗೆ ಬೆಂಬಲ ಬೆಲೆ ಕೊಡಲಿ. ಮಳೆ ಆಗಿ ಅತಿವೃಷ್ಟಿಯಾಗಿ ಇವತ್ತು ಜನರು ಒದ್ದಾಡ್ತಾ ಇದ್ದಾರೆ, ರೈತರು ಒದ್ದಾಡ್ತಾ ಇದ್ದಾರೆ. ಅವ್ರು ಪರಿಹಾರ ನೀಡೋದು ಬಿಟ್ಟು ಒಬ್ಬ ಲೋಕಸಭಾ ಸದಸ್ಯ ಒಂದು ಚಕಾರ ಅಂತ ಒಂದು ಧ್ವನಿ ಎತ್ತಾ ಇಲ್ಲ ಕೇಂದ್ರ ಸರ್ಕಾರದ ಅಲ್ಲಿ. ಇವರು ಪಾರ್ಲಿಮೆಂಟಲ್ಲಿ ಇಲ್ಲಿ ಬಂದು ದೊಡ್ಡದಾಗಿ ಭಾಷಣ ಬಡಿಯೋದು. ಬರೇ ಸರ್ಕಾರ ಬೀಳುತ್ತೆ, ಈ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ, ಸಿದ್ದರಾಮಯ್ಯನವರು ಮುಂದುವರಿತಾರೆ, ಇದೇ ಮಾತಾಡೋದು ಬಿಟ್ರೆ ಬೇರೆ ಏನು ಮಾತಾಡ್ತಾರ್ರಿ ಮೇಡಮ್ ಇವರು? ಇವ್ರ ಹತ್ರ ಏನಿದೆ, ಏನು ಮಾಡಿದೀವಿ ಅಂತ ಹೇಳಲ್ಲ ಇವರು, ಬಹಿರಂಗ ಪಡಿಸ್ಲಿ. ಸರಿ, ವಿರೋಧ ಪಕ್ಷದ ವಿಚಾರವನ್ನು ಪಕ್ಕಕ್ಕೆ ಬಿಟ್ಬಿಡೋಣ. ನೀವು ಕಂಡಂತೆ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವ್ರ ನಡುವೆ ಈ ರೀತಿ ಕಾಂಪಿಟೇಷನ್ ಇರೋದು ನಿಜಾನ? ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಆ ಕಾಂಪಿಟೇಷನ್ ಮಾತು ಪದೇ ಪದೇ ಕೇಳೋಕ್ ಸಿಗ್ತದೆ, ನಿಜಾನ ಇದು ನೀವು ಕಂಡಂತೆ? ಮೇಡಮ್, ಇಷ್ಟೇ ಆಗಬೇಕು ಅನ್ನೋದು ಆಸೆ ಅಂತ ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ ಆಸೆ. ಅವ್ರಿಗೂ ಒಂದು ಆಸೆ ಇದೆ.